ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಬೆಂಗಳೂರಿನ ಮಟ್ಟಿಗೆ ನಿಜಕ್ಕೂ ಇದು ಶಾಕಿಂಗ್ ನ್ಯೂಸ್. ರಾಜಧಾನಿ ಬೆಂಗಳೂರಿಗೆ ಚಿರತೆ ಒಂದು ಬಂದು ಅಟ್ಯಾಕ್ ಮಾಡಿರುವಂಥದ್ದು. ಗಿರಿನಗರದ ವೀರಭದ್ರ ನಗರದಲ್ಲಿ ಚಿರತೆ ದಾಳಿಯನ್ನ ಮಾಡಿದೆ. ಈರಣ್ಣನ ಗುಡ್ಡದ ಮೇಲಿನ ಕುರಿ ಶೆಡ್ಗೆ ನುಗ್ಗಿರುವಂಥದ್ದು ಚಿರತೆ. ಆ ಕುರಿ ಶೆಡ್ಗೆ ನುಗ್ಗಿ ಚಿರತೆ ದಾಳಿಯನ್ನ ಮಾಡಿದೆ. ಕುರಿ ಮೇಕೆಗಳನ್ನ ತಿಂದು ಹೋಗಿದೆ ಚಿರತೆ. 17 ಕುರಿ ಮೇಕೆಗಳನ್ನ ಸಾಯಿಸಿದೆ ಚಿರತೆ. ಈ ದಾಳಿಯ ಸಂದರ್ಭದಲ್ಲಿ 17 ಕುರಿ ಮತ್ತೆ ಮೇಕೆಗಳನ್ನ ಸಾಯಿಸಿರುವಂಥದ್ದು. ಪಟೇಲ್ ಅನಂತಸ್ವಾಮಿ ಅವರ ಶೆಡ್ ಅದು. ಪಟೇಲ್ ಅನಂತಸ್ವಾಮಿ ಅನ್ನೋರ ಶೆಡ್. ಆ ಶೆಡ್ಗೆ ಚಿರತೆ ದಾಳಿಯನ್ನ ಮಾಡಿರುವಂಥದ್ದು. ಶೆಡ್ ಮೇಲೆ ನಿನ್ನೆ ರಾತ್ರಿ ಕುರಿ ಮೇಕೆ ಮೇಲೆ ಚಿರತೆ ದಾಳಿಯನ್ನ ಮಾಡಿದೆ. ಅರಣ್ಯ ಅಧಿಕಾರಿಗಳಿಂದ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಚಿರತೆ ದಾಳಿ ಮಾಡಿದ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಬೆಂಗಳೂರಿಗೆ, ಈ ಒಂದು ರಾಜಧಾನಿಗೆ ಚಿರತೆ ಒಳಬಂದು ದಾಳಿಯನ್ನ ಮಾಡುತ್ತೆ ಅಂದ್ರೆ ಯಾವ ರೀತಿಯಾದಂಥ ಆತಂಕ ಎದುರಾಗಿದೆ ಅನ್ನೋದನ್ನ ಗಮನಿಸ್ಬೋದು. ಅದು ಒಂದು ಶೆಡ್ಗೆ ನುಗ್ಗಿ 17 ಕುರಿ ಮತ್ತೆ ಮೇಕೆಗಳನ್ನ ಸಾಯಿಸಿರುವಂಥದ್ದು. ಈಗ ಆಲ್ರೆಡಿ ಅರಣ್ಯ ಅಧಿಕಾರಿಗಳು ಬಂದಿದ್ದಾರೆ. ನಿನ್ನೆ ರಾತ್ರಿ ಆಗಿರುವಂಥ ಘಟನೆ ಇದು. ತಡವಾಗಿ ಗೊತ್ತಾಗ್ತಾ ಇದೆ. ನಿನ್ನೆ ರಾತ್ರಿ ಆಗಿರುವಂಥ ಘಟನೆ. ಅನಂತಸ್ವಾಮಿ ಅನ್ನುವವರ ಶೆಡ್ ಅದು ಅನ್ನೋದು ತಿಳಿದು ಬಂದಿರುವಂಥದ್ದು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಎಲ್ಲಿಂದ ಬಂತು ಆ ಚಿರತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ದೃಶ್ಯಾವಳಿಗಳನ್ನ ತೋರಿಸ್ಲಿಕ್ಕೂ ಕೂಡ ಆಗೋದಿಲ್ಲ. ಆ ರೀತಿಯಾಗಿ ಆ ಒಂದು ಚಿರತೆ ದಾಳಿಯನ್ನ ಮಾಡಿರುವಂಥದ್ದು. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಆಶಿಕ್, ಬೆಂಗಳೂರು ರಾಜಧಾನಿಗೆ ಚಿರತೆ ದಾಳಿ ಅಂದ್ರೆ ನಿಜಕ್ಕೂ ಒಂದು ರೀತಿಯಾದಂಥ ಶಾಕಿಂಗ್ ನ್ಯೂಸೇ ಇದು. ಅಂದ್ರೆ ಏನು ಕಾಡ್ ಹತ್ತಿರ ಇರುವಂತಹ ಏರಿಯಾನ ಅದು ಏನು ಅಂತ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಎಸ್ ಪೃಥ್ವಿ, ಏನು ನೀವು ಹೇಳಿದ ಹಾಗೆ ಬೆಂಗಳೂರಿಗೂ ಕೂಡ ಬೆಂಗಳೂರಿನಂತಹ ದೊಡ್ಡ ಸಿಲಿಕಾನ್ ವ್ಯಾಲಿಗೆ ಚಿರತೆ ನಗರಕ್ಕೆ ನುಗ್ಗಿ ಬರುತ್ತೆ ಅಂತಂದ್ರೆ ಒಂದು ಆತಂಕ ಸೃಷ್ಟಿಸುವಂತಹ ಒಂದು ಘಟನೆ ಇದು. ನಿನ್ನೆ ರಾತ್ರಿ ಬೆಂಗಳೂರಿನ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ವೀರಭದ್ರ ನಗರದ ಈರಣ್ಣ ಗುಡ್ಡ ಅನ್ನುವಂತ ಒಂದು ಜಾಗದಲ್ಲಿ ನಡೆದಿರುವಂತದ್ದು. ಅನಂತಸ್ವಾಮಿ ಅಂದ್ರೆ ಪಟೇಲ್ ಅನಂತಸ್ವಾಮಿ ಅನ್ನುವಂಥವ್ರು ಸುಮಾರು 30 ರಿಂದ 40 ಕುರಿಗಳನ್ನ ಸಾಕೋದಕ್ಕೆ ಒಂದು ಶೆಡ್ ಅನ್ನ ನಿರ್ಮಿಸಿರ್ತಾರೆ. ಆ ಶೆಡ್ಗೆ ಏಕಾಏಕಿಯಾಗಿ ನಿನ್ನೆ ರಾತ್ರಿ ಚಿರತೆ ದಾಳಿ ಇಟ್ಟಿದೆ ಅನ್ನುವಂಥದ್ದು ಸುದ್ದಿ. ಆದ್ರೆ ಈ ಬಗ್ಗೆ ಸ್ಥಳಕ್ಕೆ ಆಗಮಿಸಿದಂತ ಅರಣ್ಯಾಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದ್ ಕಡೆಯಿಂದ ಚಿರತೆ ದಾಳಿ ಅಂತಾನು ಅರಣ್ಯಾಧಿಕಾರಿಗಳು ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ. ಅಂದ್ರೆ ಹೆಜ್ಜೆ ಗುರುತುಗಳಿರುತ್ತೆ, ಮತ್ತೆ ಅದರ ಕೆಲವೊಂದು ಆಟಿಟ್ಯೂಡ್ಗಳಿರುತ್ತಲ್ವಾ, ಅದನ್ನ ಡಿಪೆಂಡ್ ಆಗಿ ಸದ್ಯಕ್ಕೆ ಅರಣ್ಯಾಧಿಕಾರಿಗಳು ಚಿರತೆ ದಾಳಿ ಅಂತ ಹೇಳ್ತಿದ್ದಾರೆ. ಇನ್ನು ನೀವು ಕೇಳುವ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, ಇದ್ರ ಯಾಕೆ ಸುತ್ತಮುತ್ತಲ ಏನಾದ್ರೂ ಕಾಡು ಇದೆಯಾ ಅಥವಾ ಅರಣ್ಯ ಪ್ರದೇಶ ಏನಾದ್ರೂ ಇದೆಯಾ ಅನ್ನುವಂಥದ್ದು. ಇದು ಅಂದ್ರೆ ವೀರಭದ್ರ ನಗರದ ಒಂದು ಭಾಗದಿಂದ ನೈಸ್ ರೋಡ್ ಹಾದು ಹೋಗುತ್ತೆ. ಹೀಗಾಗಿ ಎಲ್ಲಿಂದ ಆದ್ರೂ ಬಂದಿದ್ಯಾ ಅನ್ನುವಂತ ಅನುಮಾನ ಸದ್ಯಕ್ಕಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್, ನೋಡ್ತಾ ಇದ್ದೀರಲ್ಲ, ಚಿರತೆ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಶಾಕಿಂಗ್ ನ್ಯೂಸ್ ಇದು. ಬೆಂಗಳೂರಿನ ಮಟ್ಟಿಗೆ ನೋಡೋದಾದ್ರೆ ಆಲ್ರೆಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ, ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. 17 ಮೇಕೆ ಮತ್ತೆ ಕುರಿಗಳು ಸಾವನ್ನಪ್ಪಿರುವಂಥದ್ದು. ಆ ದೃಶ್ಯಾವಳಿಗಳನ್ನ ಕೂಡ ತೋರಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಭಯಂಕರವಾಗಿ ದಾಳಿಯನ್ನ ಮಾಡಿ ಹೋಗಿದೆ ಚಿರತೆ. ಅನಂತಸ್ವಾಮಿ ಅನ್ನೋರಿಗೆ ಸೇರಿರುವಂತಹ ಒಂದು ಶೆಡ್ ಅದು. ಸಂಪುಟ ಸಸ್ಪೆನ್ಸ್ಗೆ ತೆರೆ ಯಾವಾಗ? ಅವ್ರು ಕೊಡ್ತಿಲ್ಲ, ಇವರು ಮಾತಾಡ್ತಿಲ್ಲ. ಏನಾಗ್ತಾ ಇದೆ? ಎಲ್ಲವೂ ಕೂಡ ಗೊಂದಲ. ಸಂಕ್ರಾಂತಿಗ ಸಂಪುಟ ಅನ್ನುವ ಪ್ರಶ್ನೆ. ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಜನ ಇದ್ದಾರೆ, ಸಚಿವ ಸ್ಥಾನದ ಆಕಾಂಕ್ಷಿಗಳು, ಕನಸನ್ನ ಹೊತ್ಕೊಂಡಿದ್ದಾರೆ. ಆ ಕನಸು ನನಸಾಗೋದು ಯಾವಾಗ ಅನ್ನುವ ಪ್ರಶ್ನೆಗೆ ಮಾತ್ರ ಉತ್ತರನೇ ಸಿಗ್ತಾ ಇಲ್ಲ. ಅಗ್ಗಜಗ್ಗಾಟ ನಡೀತಾ ಇದೆ ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿಗಳ ನಡುವೆ. ಅವರು ಒಪ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ, ಹಂಗಾಗೋಗ್ಬಿಟ್ಟಿದೆ. ಹಿಂದೆ ಸಂಪುಟ ಸರ್ಕಸ್ ಫೈನಲ್ ಆಗುತ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ಹಿಂದೆ ಯಾಕೆ ಅಂತ ಹೇಳ್ತಾ ಇದೀವಿ ಅಂದ್ರೆ, ರಾಜ್ಯ ಬಿಜೆಪಿಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಬಂದಿದ್ದಾರೆ. ಸಂಪುಟ ವಿಸ್ತರಣೆ ಆಗುತ್ತೋ ಪುನರ್ರಚನೆ ಆಗುತ್ತೋ, ಇವರಿಗೆ ಹೈಕಮಾಂಡ್ ಏನಾದರೂ ಮೆಸೇಜ್ ಕೊಟ್ಟಿದೆಯಾ ಮುಖ್ಯಮಂತ್ರಿಗಳ ಜೊತೆ ಮಾತಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಕೂಡ ಇರುವಂಥ ಪ್ರಶ್ನೆ. ಮೋಸ್ಟ್ ಪ್ರಾಬಬ್ಲಿ ಮುಖ್ಯಮಂತ್ರಿಗಳು ಇವ್ರ ಜೊತೆ ಚರ್ಚೆ ಮಾಡಿ ಅದಾದ್ಮೇಲೆ ಮೆಸೇಜ್ ಪಾಸ್ ಆಗುತ್ತೆ ಅಂತ ಕಾಣಿಸುತ್ತೆ ಹೈಕಮಾಂಡ್ ಬಳಿ. ಈ ರೀತಿಯಾಗಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ರೀತಿಯಾಗಿದೆ ಲಿಸ್ಟು ಅಂತ. ಹೈಕಮಾಂಡ್ ಜೊತೆ ಈಗ ಆಲ್ರೆಡಿ ಮಾತಾಡಿದ್ರು. ಜೆ.ಪಿ. ನಡ್ಡಾ ಅವರ ಜೊತೆ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು ಹೋಗಿ ಮಾತನಾಡ್ಕೊಂಡು ಬಂದಿದ್ರು. ಆದರೂ ಕೂಡ ಫೈನಲ್ ಆಗಿಲ್ಲ. ಸೊ ಹೀಗಾಗಿನೇ
ಸಂಪುಟ ವಿಸ್ತರಣೆನೋ ಪುನರ್ರಚನೆನೋ ಯಾವಾಗ ಅನ್ನುವಂಥದ್ದು ಮಾತ್ರ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಅರುಣ್ ಸಿಂಗ್ ಅವರು ಸಿಎಂ ನಿರ್ಧಾರ ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಅದಂತೂ ಇಲ್ವೇ ಅಲ್ಲ, ಅದಂತೂ ಪಕ್ಕಾ ಸುಳ್ಳು. ಸಿಎಂ ವಿವೇಚನೆಗೆ ಬಿಟ್ಟಿದ್ದಾಗಿದ್ರೆ ಅವತ್ತೇ ಅವರು ವಿಸ್ತರಣೆ ಮಾಡಿಬಿಟ್ಟಿರೋರು. कैबिनेट एक्सपेंशन आज या कल कब होगा? देखिए, ये तो मुख्यमंत्री जी को सीएम को बताना है. ये सीएम को ही निर्णय लेना है. सीएम का प्रोगेटिव है. दिस इज अ प्रोगेटिव ऑफ चीफ मिनिस्टर. चीफ मिनिस्टर को ही निर्णय लेना है. बहुत विलम्ब हो रहा है आप लोग इतने जल्दीबाजी में क्यों हैं? बहुत विलम्ब हो रहा है ना सर. काम तो चल रहा है ना, जल्दीबाजी में क्यों हैं? सीएम के खिलाफ भी बहुत सारे बातें सुना दे रहे हैं सर. अच्छा काम करेंगे. ಇಂದು ಪಕ್ಷದ ಬೆಳವಣಿಗೆಗಳಷ್ಟೇ ಚರ್ಚೆ ಆಗುತ್ತೆ. ಸಂಪುಟ ವಿಸ್ತರಣೆಯ ನಿರ್ಧಾರ ಆಗಿಲ್ಲ. ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಅಶೋಕ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಇಂದು ಪಕ್ಷದ ಬೆಳವಣಿಗೆಗಳಷ್ಟೇ ಚರ್ಚೆ ಆಗುವಂತದ್ದು ಅನ್ನುವ ಮುಖಾಂತರ ಸಚಿವ ಸ್ಥಾನದ ಆಕಾಂಕ್ಷಿಗಳ ಆ ಒಂದು ಕನಸಿಗೆ ತಣ್ಣೀರನ್ನ ಎರಚಿದ್ದಾರೆ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ನಾವೇ ಅದನ್ನ ಬ್ರೇಕ್ ಮಾಡಿದ್ವಿ. ಆರ್ ಶಂಕರ್ ಅವರು ನಿನ್ನೆ 6 ಗಂಟೆ ಸುಮಾರಿಗೆ ಬೆಳಗಾವಿಯಿಂದ ಮುಖ್ಯಮಂತ್ರಿಗಳು ಸಿಹಿ ಸುದ್ದಿಯನ್ನ ತರಲಿದ್ದಾರೆ ಅನ್ನುವ ತುಂಬಾ ಆಶಾಭಾವನೆಯನ್ನ ಇಟ್ಕೊಂಡಿದ್ರು. ಭಾನುವಾರ ಸಂಪುಟ ವಿಸ್ತರಣೆ ಆಗ್ಬಿಡುತ್ತೆ ಅಂತ. ಅದೆಲ್ಲದಕ್ಕೂ ಕೂಡ ತಣ್ಣೀರು ಎರಚುವಂತೆ ಮಾತನಾಡಿದ್ದಾರೆ ಅಶೋಕ್ ಅವರು. ಕೋರ್ ಕಮಿಟಿಯಲ್ಲಿ ಸಂಪುಟ ವಿಸ್ತರಣೆ ಚರ್ಚೆ ಆಗಿಲ್ಲ. ಹೈಕಮಾಂಡ್ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿಲ್ಲ. ಎಲ್ಲ ಕೇಂದ್ರದ ತೀರ್ಮಾನಕ್ಕೆ ಬಿಟ್ಟಿದ್ದೇವೆ ಅಂತ ಅಶೋಕ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಯಾವುದೇ ಆ ಥರದ ಚರ್ಚೆಗಳು ಇಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಅವರಿಗೆ ಅಧಿಕಾರ ಇದೆ ಕ್ಯಾಬಿನೆಟ್ ಮಾಡುವಂಥದ್ದಕ್ಕೆ. ಈಗಾಗಲೇ ಅವ್ರ ಪಟ್ಟಿನೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರ ಆ ಪಟ್ಟಿಯನ್ನು ನೋಡಿ ಒಪ್ಪಿಗೆ ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳು ಅದನ್ನು ಘೋಷಣೆಯನ್ನು ಮಾಡೋವಂಥ ಒಂದು ಪರಿಪಾಠ ಇರತಕ್ಕಂಥದ್ದು. ಇನ್ಚಾರ್ಜ್ ಅರುಣ್ ಸಿಂಗ್ ಅವರ ಜೊತೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಪಕ್ಷದ ವಿಚಾರದ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತೀರಷ್ಟೇ. ಮಂತ್ರಿಮಂಡಲದ ವಿಚಾರ ಕೇಂದ್ರ ನಾಯಕರಿಗೆ ಬಿಟ್ಟಂಥದ್ದು. ಅದು ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ. ಸಿಎಂ ಮನೆಗೆ ದೌಡಾಯಿಸಿದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಹಿಂದೆ ಅರುಣ್ ಸಿಂಗ್ ಜೊತೆ ಚರ್ಚೆಯನ್ನ ಮಾಡಿ ಸಿಎಂ ಮೇಲೆ MTB ನಾಗರಾಜ್ ಅವರು, ಶಂಕರ್ ಅವರು, ಮುನಿರತ್ನ ಅವರು ಒತ್ತಡವನ್ನ ಹಾಕಿದ್ದಾರೆ. ವಲಸಿಗ ಶಾಸಕರುಗಳು ಒತ್ತಡವನ್ನ ಹಾಕ್ತಾ ಇರುವಂತದ್ದು. MTB ನಾಗರಾಜ್ ಅವರು ಶಂಕರ್ ಅವರಿಗೆ ಕಳೆದ ಅಧಿವೇಶನದ ಟೈಮಲ್ಲೇ ಭರವಸೆಯನ್ನ ಕೊಟ್ಟಿದ್ರು ಯಡಿಯೂರಪ್ಪನವರು. ಇನ್ನು ಮುನಿರತ್ನ ಅವರಿಗೆ RR ನಗರ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಇವರು ಸಚಿವರಾಗ್ತಾರೆ ಅಂತ ಹೇಳಿದ್ರು. ಅವರ ನಿರೀಕ್ಷೆ ಹಂಗೇ ಮುಂದುವರೆದಿದೆ. ಅವ್ರಿಗೆ ಯಾವಾಗ ಆಗ್ತೀವಪ್ಪ, ರಾಜೀನಾಮೆ ಕೊಟ್ಟು ಬಂದು ಆಲ್ರೆಡಿ 1.5 ವರ್ಷ ಆಗ್ತಾ ಬಂತು ಅಂತ ಅವ್ರಿಗೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಧಿವೇಶನಕ್ಕೆ ಮಂತ್ರಿ ಮಾಡ್ತೇನೆ ಅಂತ ಹೇಳಿದ್ರಿ, ನಿಮ್ಮ ಮಾತನ್ನ ಉಳಿಸಿಕೊಳ್ಳಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಂದು ಅರುಣ್ ಸಿಂಗ್ ಭೇಟಿ ಆಗ್ತಾ ಇದ್ದಾರೆ. ಸಿಎಂ ಅರುಣ್ ಸಿಂಗ್ ಅವರೇ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಚರ್ಚೆಯಾಗಿ ಇವತ್ತೇ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಆದರೆ ಗ್ರೀನ್ ಸಿಗ್ನಲ್ ಸಿಗುವಂಥದ್ದು ಕಂಪ್ಲೀಟ್ಲಿ ಡೌಟ್. ಯಾಕೆಂದ್ರೆ ಹೈಕಮಾಂಡ್ ನಿಂದನೇ ಬರಬೇಕಾಗಿದೆ ಮೆಸೇಜ್. ಕ್ಯಾಬಿನೆಟ್ ಬಗ್ಗೆ ತುಟಿ ಬಿಡಿಸ್ತಾ ಇಲ್ಲ ಯಡಿಯೂರಪ್ಪನವರು. ಇಷ್ಟು ದಿನ ಹೇಳ್ತಾ ಇದ್ರು 2-3 ದಿನ. ಯಾವಾಗ ಮೀಡಿಯಾದವ್ರು ಮೈಕ್ ಹಿಡಿದ್ರು ಕೂಡ ಇನ್ನೊಂದು 2-3 ದಿನ ಅಂತ ಹೇಳ್ತಾ ಇದ್ರು. ಈಗ ಅದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಇಲ್ಲ. ವರಿಷ್ಠರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಅಶೋಕ್ ಅವರು. ಸಚಿವಾಕಾಂಕ್ಷಿಗಳಲ್ಲಿ ಗೊಂದಲ, ಮತ್ತಷ್ಟು ಆತಂಕ ಮುಂದುವರೆದಿದೆ. ಸದ್ಯಕ್ಕೆ ಸಂಪುಟ ವಿಸ್ತರಣೆ ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಗ್ರಾಮ ಪಂಚಾಯಿತಿ ಚುನಾವಣೆ ಜೊತೆಗೆ ಧನುರ್ಮಾಸ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಈ ವರ್ಷ ಸಂಪುಟ ವಿಸ್ತರಣೆ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಸಂಕ್ರಾಂತಿ ಬಳಿಕನೇ ಮುಹೂರ್ತ ಸಾಧ್ಯತೆ, ಸಂಕ್ರಾಂತಿವರೆಗೆ ಕಾಯುವಂಥದ್ದು ಅನಿವಾರ್ಯತೆ ಅಂತ ಕಾಣಿಸ್ತಾ ಇದೆ. ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಮತ್ತೆ ನಿರಾಸೆ ಮೂಡ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಆತಂಕ, ಟೆನ್ಷನ್ ಮನೆ ಮಾಡಿದೆ. ಮುಖ್ಯಮಂತ್ರಿಗಳಿಗೂ ಕೂಡ ಅಷ್ಟೇ. ಕೊಟ್ಟಂತ ಭರವಸೆಯನ್ನ ಯಾವಾಗ ಈಡೇರಿಸುವಂತದ್ದು ಅಂತ ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿಗಳ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಈ ಗಜಪ್ರಸವಕ್ಕೆ ಯಾವಾಗ ಬ್ರೇಕ್ ಬೀಳೋದು ಅಂತ?
ಪೃಥ್ವಿರಾಜ್ ಸದ್ಯಕ್ಕಂತೂ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇದು ಕ್ಲಿಯರ್ ಆಗೋದಿಲ್ಲ. ಯಾಕಂದರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಹೇಳ್ತಾ ಇದ್ರು 2 ದಿನ ಅನ್ನುವಂಥದ್ದು. ಕೊನೆ ದಿನ ಅಂತಂದರೆ ಈಗಾಗಲೇ ಅರುಣ್ ಸಿಂಗ್ ಅವರು ರಾಜ್ಯ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ, ಬೆಂಗಳೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇವತ್ತಾದರೂ ತೀರ್ಮಾನವನ್ನು ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಕುತೂಹಲ ಇತ್ತು. ಆ ಸಚಿವರ ಸ್ಥಾನದ ಆಕಾಂಕ್ಷಿಗಳಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಎಲ್ಲೇ ಒಂದು ಕಡೆ ಅದೆಲ್ಲವೂ ಕೂಡ ಈಗ ಹುಸಿಯಾಗಿರುವಂಥದ್ದು. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಈಗಾಗಲೇ ಕಂದಾಯ ಸಚಿವ ಅಶೋಕ್ ಅವರು ನಿರಾಸೆಯನ್ನು ಹುಟ್ಟಿಸಿದ್ದಾರೆ. ಯಾಕಂತಂದ್ರೆ ಇವಾಗಲೇ ಅರುಣ್ ಸಿಂಗ್ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಮುಖ್ಯಮಂತ್ರಿಗಳನ್ನ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಭೋಜನಕ್ಕೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮನೆಗೆ ಅರುಣ್ ಸಿಂಗ್ ಅವರು. ಆ ಸಂದರ್ಭದಲ್ಲಾದರೂ ಅವರು ಚರ್ಚೆ ಮಾಡಿ ಸಂಪುಟ ವಿಸ್ತರಣೆ ಬಗ್ಗೆ ತೀರ್ಮಾನ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಆಕಾಂಕ್ಷಿಗಳು ಇಟ್ಕೊಂಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಅದು ಹುಷಿಯಾಗಿರುವಂಥದ್ದು. ಈಗಾಗಲೇ ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ವಿಸ್ತರಣೆ ಸದ್ಯಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನ ಸ್ವತಃ ಅರುಣ್ ಸಿಂಗ್ ಅವರು ಪರೋಕ್ಷವಾಗಿ ಹೇಳಿರುವಂಥದ್ದು. ಅಂದರೆ ಅರುಣ್ ಸಿಂಗ್ ಅವರು ರಾಜ್ಯ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಹೇಳ್ತಾರೆ ಅನ್ನೋದು ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಎಲ್ಲೊಂದು ಕಡೆ ಅರುಣ್ ಸಿಂಗ್ ಅವರು ಆ ಒಂದು ಮಾತಿಗೆ ದೂರ ಸರಿದಿರುವಂಥದ್ದು. ಆ ಒಂದು ವಿಚಾರವನ್ನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅನ್ನೋ ಮಾತನ್ನ ಅರುಣ್ ಸಿಂಗ್ ಅವರು ಹೇಳಿದರೆ, ಮತ್ತೊಂದು ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈ ಒಂದು ವಿಚಾರಕ್ಕೆ ಏನು ಕೂಡ ಮಾತಾಡಿಲ್ಲ. ಇದುವರೆಗೂ ಕೂಡ ಎಲ್ಲ ಒಂದು ಕಡೆ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿಲ್ಲ. ಜೊತೆಗೆ ಅಶೋಕ್ ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಇವತ್ತು ಅರುಣ್ ಸಿಂಗ್ ಅವರ ಜೊತೆಗೆ ಬರೀ ಪಕ್ಷದ ಸಂಬಂಧಪಟ್ಟಂತ ಚರ್ಚೆ ಮಾತ್ರ, ಆದರೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಚರ್ಚೆ ಇಲ್ಲ ಅನ್ನೋ ಮಾತನ್ನ ಅಶೋಕ್ ಅವರು ಹೇಳಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಎಲ್ಲ ಒಂದು ಕಡೆ ಸಂಪುಟ ವಿಸ್ತರಣೆ ಸದ್ಯಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಬಿಜೆಪಿ ವಲಯದಲ್ಲೇ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಅಶೋಕ್ ಅವರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಮನೆಗೆ ದೌಡಾಯಿಸಿ ಒತ್ತಡ ಹಾಕುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಬಹಳ ಕಷ್ಟದಲ್ಲಿದ್ದಾರೆ. ಹೈಕಮಾಂಡ್ ಇನ್ನೂ ಒಪ್ಪಿಗೆ ಕೊಡೋದ್ರಿಂದಾಗಿ ನೋಡೋಣ ಕೃಷ್ಣ, ಹೈಕಮಾಂಡ್ ಯಾವ ರೀತಿಯಾದಂತ ತೀರ್ಮಾನವನ್ನ ಕೈಗೊಳ್ಳುತ್ತೆ, ಇನ್ನು ಎಷ್ಟು ದಿನಗಳ ಕಾಲ ಇದು ಎಳ್ದಾಡುತ್ತೆ ಅಂತ. ನಾಳೆಯಿಂದ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ಆರಂಭಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕರ ಸಭೆಯನ್ನು ನಡೆಸಲಾಗಿದೆ. ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕರುಗಳು, ಶಾಸಕರುಗಳು ಸಭೆಯನ್ನ ಸೇರಿ ಅಧಿವೇಶನದಲ್ಲಿ ಪ್ರಸ್ತಾಪಿಸಬೇಕಾದಂತ ವಿಷಯಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಸದನದಲ್ಲಿ ಹೇಗೆ ಹೋರಾಡಬೇಕು, ಸರ್ಕಾರದ ಮೇಲೆ ಯಾವ ರೀತಿ ಮುಗಿಬೀಳಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೀತಾ ಇರುವಂತದ್ದು. ಇದೇ ವೇಳೆ ಪರಿಷತ್ನ ಸಭಾಪತಿಯನ್ನ ಚೇಂಜ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಈಗ ಆಲ್ರೆಡಿ ಮುಂದಾಗಿದೆ. ಸೊ ಆ ಒಂದು ತಂತ್ರಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಎಚ್ ಕೆ ಪಾಟೀಲ್, SR ಪಾಟೀಲ್, ರಮೇಶ್ ಕುಮಾರ್, ಶಿವಶಂಕರ್ ರೆಡ್ಡಿ, KJ ಜಾರ್ಜ್, HM ರೇವಣ್ಣ, ನಾರಾಯಣ ಸ್ವಾಮಿ, ಜಮೀರ್ ಅಹಮದ್, UT ಖಾದರ್, ಮಲ್ಲಿಕಾರ್ಜುನ್ ಖರ್ಗೆ, ಹೀಗೆ ಕಾಂಗ್ರೆಸ್ನ ಹಿರಿಯ ನಾಯಕರುಗಳೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ತಪ್ಪು ಮಾಡಿದೆ ಅಂತ ಹೇಳಿದಂತ ಕುಮಾರಸ್ವಾಮಿ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕುಮಾರಸ್ವಾಮಿಗೆ ತಪ್ಪಿನ ಅರಿವಾಗಿದೆ, ಕಾಂಗ್ರೆಸ್ ಯಾರನ್ನೂ ಕೂಡ ಬೆಳೆಸೋದಿಲ್ಲ ಅಂತ ತಿರುಗೇಟನ್ನು ನೀಡಿದ್ದಾರೆ. ಪ್ರತಿಪಕ್ಷ ಇದ್ರೆ ತಾನೇ ಸಜ್ಜಾಗೋದು. ಕುಮಾರಸ್ವಾಮಿ ಅವರು ಹೇಳಿಬಿಟ್ಟಿದಾರಲ್ಲ, ಮೋಸಗಾರ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ, ಸರ್ಕಾರನ ಬೀಳಿಸ್ತವ್ರೆ ಅವರು, ಅದರಿಂದ ನಂಬಬೇಡಿ ಕಾಂಗ್ರೆಸ್ ಅನ್ನ ನಂಬಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಕಾಂಗ್ರೆಸ್ ಅಂತ ಹೇಳಿದ್ರೆ ಒಂದು ವಿಷವನ್ನ ಕಕ್ಕುವಂತ ಪಾರ್ಟಿ ಅದು. ಅದರಿಂದ ಕಾಂಗ್ರೆಸ್ ಅನ್ನ ನಂಬಬೇಡಿ, ನಂಬಿದ್ರೆ ಗೋವಿಂದ ಗೋವಿಂದ ಗೋವಿಂದ. ಯಾಕಂದ್ರೆ ಕಾಂಗ್ರೆಸ್ ಅವರು ಯಾವಾಗಲೂ ಮೋಸ ಮಾಡುವಂತವ್ರೆ. ಅವ್ರ ಜೊತೆ ಯಾರ್ಯಾರು ಹೋಗಿದ್ದಾರೆ ಅವರೆಲ್ಲರೂ ಕೈ ಕೊಟ್ಟಿದ್ದಾರೆ, ಅವ್ರಿಗೆ ಮೋಸ ಮಾಡುವಂತ ಕೆಲಸ ಅವ್ರು ಮಾಡಿದ್ದಾರೆ. ರಿಲೈಸ್ ಆಗೋದು ಲೇಟ್ ಆದ್ರಾಗೆ ಸಮಸ್ಯೆಗಳು ಆಗ್ತವೆ. ಹೀಗಾಗಿ ಆ ಕಾಂಗ್ರೆಸ್ಸಿನ ಸಹವಾಸ ಮಾಡಿದ್ರಿಂದ JDS ಡೇ ಬೈ ಡೇ ಇವತ್ತು ಕ್ಷೀಣ ಆಗ್ತಾ ಇದೆ. ಒಂದು ಹಂತಕ್ಕೆ ಒಡೆದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕುಮಾರಸ್ವಾಮಿ ಅವರು ಅರ್ಥ ಮಾಡ್ಕೋಬೇಕು. ಆದ್ರೆ ಭಾರತೀಯ ಜನತಾ ಪಕ್ಷದ ಜೊತೆ ಇದ್ದಾಗ ಕುಮಾರಣ್ಣ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿದ್ದರು. ಇವತ್ತಾದ್ರೂ ಅವರಿಗೆ ಅರಿವಾಗಿದೆ, ಏನೋ ಅಲ್ಲಿದ್ದಾಗ ನಾನು ಚೆನ್ನಾಗಿದ್ದೆ ಅನ್ನೋದು, ಅದಷ್ಟು ಸಾಕು ಕುಮಾರಣ್ಣಂಗೆ. ಪ್ರತಿಯೊಂದು ಸುದ್ದಿಯ ಬಗ್ಗೆ, ಪ್ರತಿಯೊಂದು ಬೆಳವಣಿಗೆಗಳ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಬೇಕು ಅಂದ್ರೆ ನೀವು news18kannada.comಗೆ ಲಾಗಿನ್ ಆದರೆ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ. ಉಳಿದ ಸುದ್ದಿಯನ್ನ ನೋಡೋಣ, ಒಂದು ಚಿಕ್ಕ ಬ್ರೇಕ್ ಆಗುತ್ತೆ. ಕಲಬುರಗಿಯಲ್ಲಿ ಗ್ರಾಮ ಪಂಚಾಯಿತಿ ಸ್ಥಾನಗಳು ಹರಾಜಾಗಿವೆ. ಯಡ್ರಾಮಿ ತಾಲೂಕಿನ ಬೀಳವಾರ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ವಾರ್ಡ್ ಸಂಖ್ಯೆ 1ರ 4 ಸ್ಥಾನಗಳಿಗೆ ಹರಾಜಾಗಿರುವಂಥದ್ದು. ಅಲ್ಲಿ 4 ಸ್ಥಾನಗಳನ್ನ ಹರಾಜಿಗೆ ಹಾಕಿದ್ರಂತೆ. ಗ್ರಾಮ ಪಂಚಾಯಿತಿಯ 4 ಕ್ಷೇತ್ರಗಳಲ್ಲಿ 4 ಸ್ಥಾನಗಳು ಬರೋಬ್ಬರಿ 26.55 ಲಕ್ಷಕ್ಕೆ ಹರಾಜಾಗಿದೆ. 26,55,000ಕ್ಕೆ ಹರಾಜಾಗಿರುವಂಥದ್ದು. ಹರಾಜನ್ನ ಕೂಗಿದಂತ ವಿಡಿಯೋ ಇದೀಗ ವೈರಲ್ ಆಗಿದೆ.
ಹಣ ಕೊಟ್ಟವರು ಗ್ರಾಮ ಪಂಚಾಯಿತಿಗೆ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ಯಾರು ಆ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚು ದುಡ್ಡನ್ನ ಕೊಡ್ತಾರೋ ಅವರು ಗ್ರಾಮ ಪಂಚಾಯಿತಿಗೆ ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಇನ್ಯಾರು ಕೂಡ ಅವರ ವಿರುದ್ಧ ನಾಮಪತ್ರವನ್ನ ಸಲ್ಲಿಸಂಗಿಲ್ಲ. ಸಾಮಾನ್ಯ ವರ್ಗದ ಸ್ಥಾನ 8,55,000ಕ್ಕೆ ಹರಾಜಾದ್ರೆ ST ಮಹಿಳೆಗೆ ಮೀಸಲಾದಂತ ಸ್ಥಾನ 7,25,000ಕ್ಕೆ ಹರಾಜಾಗಿರುವಂಥದ್ದು. SC ಪುರುಷರಿಗೆ ಮೀಸಲಾದಂತ ಸ್ಥಾನ 5,50,000ಕ್ಕೆ ಹರಾಜಾಗಿದೆ. ST ಮಹಿಳಾ ಸ್ಥಾನ 5,25,000ಕ್ಕೆ ಹರಾಜಾಗಿದೆ. ಹರಾಜಿನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡವರು ನಿಗದಿತ ದಿನಾಂಕದೊಳಗಾಗಿ ಹಣವನ್ನ ಪಾವತಿ ಮಾಡಬೇಕು. ಇಲ್ದಿದ್ದಲ್ಲಿ ಸ್ಥಾನಗಳು ಬೇರೆಯವರ ಪಾಲಾಗ್ತವೆ ಅಂತ ಕಂಡೀಷನ್ ಬೇರೆ ಹಾಕಲಾಗಿದೆ. ಈ ಕುರಿತು ಚುನಾವಣಾಧಿಕಾರಿ ಸೇರಿದಂತೆ ಯಾರ ಬಳಿಯೂ ಕೂಡ ಇಲ್ಲವಂತೆ ಮಾಹಿತಿ. ಅವರವರ ನಿರ್ಧಾರವನ್ನ ಕೈಗೊಳ್ತಾರೆ. ಸಾಕಷ್ಟು ಕಡೆ ಇದೇ ರೀತಿಯಾಗಿ ಆಗುತ್ತೆ. ಅಲ್ಲಿ ನಿಲ್ಲುವಂತವರ ಜೊತೆ ಮಾತಾಡ್ಕೊಂಡು ದುಡ್ಡನ್ನ ಕೊಟ್ಕೊಂಡು ಅಲ್ಲೇ ಸೆಟ್ಲ್ ಮಾಡ್ಕೊಂಡ್ಬಿಡ್ತಾರೆ. ಭಜನೆ ಭೀಮಾ 3,25,000 ಡೈರೆಕ್ಟ್ ಪಂಚಾಯತಿ ಎಂಟ್ರಿ 2.5 ಕೋಟಿ ಅನುದಾನ ಬರ್ರಿ ಪೂಜೆ ಹಂಗೆ ಹೇಳ್ರಿ ಅವ್ರಿಗೆ. ಸುಖ ಸಂಸಾರದಲ್ಲಿ ಆನ್ಲೈನ್ ಬಿರುಗಾಳಿ ಎದ್ದಿದೆ. ಆನ್ಲೈನ್ ಕ್ಲಾಸ್ನಿಂದ ಸಿಕ್ಕಾಕಿಕೊಂಡಿದ್ದಾನೆ ತಂದೆ. ಮೊಬೈಲ್ನಲ್ಲಿ ತಂದೆಯ ರಾಸಲೀಲೆ ಬಯಲಾಗಿದೆ. ಮಗಳ ಆನ್ಲೈನ್ ಕ್ಲಾಸ್ಗೆ ಮೊಬೈಲ್ ಕೊಟ್ಟಿದ್ದ ತಂದೆ ಈ ಟೈಮಲ್ಲಿ ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ. ಈ ವೇಳೆ ತಂದೆಯ ರಾಸಲೀಲೆ ವಿಡಿಯೋ ಬಯಲಿಗೆ ಬಂದಿದೆ. ತಂದೆ ರಾಸಲೀಲೆ ತಾಯಿಗೆ ತೋರಿಸಿದ್ದಾಳೆ ಮಗಳು. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಡೆದಿರುವಂತಹ ಒಂದು ಘಟನೆ. ಪೊಲೀಸ್ ಠಾಣೆಯಲ್ಲಿ ಪತಿ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ. ಆ ರಾಸಲೀಲೆಯ ವಿಡಿಯೋ ಬಯಲಾಗ್ತಿದ್ದ ಹಾಗೆ ಆನ್ಲೈನ್ ಶಿಕ್ಷಣಕ್ಕೆ ಈ ಟೈಮಲ್ಲಿ ಮಗಳಿಗೆ ಅಂತ ಕೊಟ್ಟಿದ್ದಾನೆ ತನ್ನ ಮೊಬೈಲನ್ನು. ಅದಾದ್ಮೇಲೆ ಅದರ ಒಳಗೆ ಇನ್ಸೈಡ್ ಇರುವಂಥದ್ದು ಬಯಲಾಗಿದೆ. ಈತ ಆಡಿದಂಥ ಆಟಗಳೆಲ್ಲವೂ ಕೂಡ ಬಟಾ ಬಯಲಾಗೋಗಿದೆ. ನೀವೇನು ಸ್ಪಷ್ಟನೆ ಕೊಡೋದಿಲ್ಲ, ತಪ್ಪು ಮಾಡ್ಬಿಟ್ಟಿದ್ದೀನಿ, ಇನ್ನು ಮುಂದೆ ಮಾಡಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ನೋಡ್ತಾ ಇದ್ದೀರಲ್ಲ, ಯಾವಾಗ ಮಗಳ ಆನ್ಲೈನ್ ಕ್ಲಾಸ್ಗೆ ಅಂತ ಆತ ತನ್ನ ಮೊಬೈಲನ್ನು ಕೊಟ್ಟಿದ್ದ, ಅದರಲ್ಲಿ ಇದ್ದಂಥ ವಿಡಿಯೋಗಳೆಲ್ಲ ಕೂಡ ಬಟಾ ಬಯಲಾಯಿತು. ನಂತರ ಹೆಂಡತಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ದೂರನ್ನ ಕೊಟ್ಟಾದ್ಮೇಲೆ ಇನ್ಯಾವತ್ತೂ ಕೂಡ ಮಾಡೋದಿಲ್ಲ, ಇವತ್ತೊಂದೇ ಒಂದ್ಸಲಿ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡಿದ್ದಾನೆ. ಆದರೂ ಕೂಡ ಬಿಟ್ಟಿಲ್ಲ ಹೆಂಡತಿ. ಗೇಟ್ಗೆ ಹೋಗ್ಬೇಡ ಅಂದರೆ ಹೋಯ್ತೀನಿ, ನಾನು ಅವಳೇ ಬೇಕು, ನಾನು ಅವಳತಕ್ಕೆ ಹೋಯ್ತೀನಿ. ಎಲ್ಲ ಪ್ರತಿಯೊಂದು ಎಲ್ಲ ಐಟಮ್ ಎಲ್ಲ ಅವಳ ಹೆಸರಲ್ಲೇ ತಂದಿರೋದು, ಅವಳದೇ ಎಲ್ಲ ಅವಳದು, ನಿಂದೇನೂ ಇಲ್ಲ. ಹೊಡಿಯೋದು ಬಡಿಯೋದು ಬಂದು ಯಾವಾಗಲೂ ಬಂದು ಟಾರ್ಚರ್ ಕೊಡೋದು. ನೀನು ಸರಿ ಇಲ್ಲ, ನೀನು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ ಸರ್, ಯಾವಾಗಲೂ ಬೈತಾ ಇರ್ತಾನೆ ಸರ್. ಅವನೇ ತಗೊಂಬಂದು ಕೊಟ್ಟಿದ್ದು. ಮಗಳು ಕೈಲಿ ಆನ್ಲೈನ್ ಕ್ಲಾಸ್ ನಡೀತಾ ಇತ್ತಲ್ವಾ, ಮೊಬೈಲ್ ಕೊಟ್ಟಿದ್ರು, ಮಗಳು ತೆಗ್ದಿದ್ದು. ಇಬ್ಬರು ಮಕ್ಕಳು ಲಕ್ಷ್ಮೀ ಮಹಾಲಕ್ಷ್ಮಿ ಅಂತ ಮಕ್ಕಳವ್ರೆ ಸರ್. ಅವರಿಬ್ಬರು ತೆಗ್ದು ಅವ್ರ ಅಪ್ಪಂಗೆ ಅವ್ರೇನು ಕಾಲಕ್ಕೆ ಬೀಳ್ತೀನಿ ಕಣಪ್ಪ, ಇದೊಂದ್ಸತಿ ಸಂಸಿ ಅಂತ ಕೇಳಿದ್ರು. ನನ್ನೇನು ಕೇಳಿಲ್ಲ ಸರ್, ನಾನು ಏನಕ್ಕೂ ಇದು ಮಾಡಿಲ್ಲ. ಆಮೇಲೆ ನನಗೆ ಬಂದು ನಿಮ್ಮ ಅವ್ವ ಸರಿ ಇಲ್ಲ, ನನ್ನ ಮಗಳು ಕೇಳಬೇಕು, ನೀವು ಎಂತೆಂಥ ಮಾತು ಹೇಳೋನೆ, ಏನೇನು ಹೇಳೋನೆ ಅಂತ ಸರ್. ಏನು ಚಟ ಅಂತ ಗೊತ್ತಿಲ್ಲ ಸರ್, ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಡೈಲಿ ಅಲ್ಲಿಗೆ ಹೋಗೋದು. ಒಂದು 2 ಬೈಕ್ ಐತೆ ಸರ್, ಬೈಕ್ ಐತೆ, ಬೈಕ್ ತಗೊಂಡು ಹೋಯ್ತಾ ಇರ್ತಾನೆ, ಯಾವಾಗಲೂ ಹೋಯ್ತಾ ಇರ್ತಾನೆ, ಕೇಳಂಗಿಲ್ವಂತೆ ಸರ್. ಅವಾಗ 18 ವರ್ಷದಿಂದ ಅಂದ್ರೆ ಈಗ 1 ವರ್ಷದಿಂದ ಸರ್ ನಾನು ಚೆನ್ನಾಗಿ ನೋಡ್ಕೊತಾನೂ ಇಲ್ಲ, ಏನೂ ಇಲ್ಲ, ಏನೂ ಮಾಡ್ತಾನೆ ಇಲ್ಲ. ಹೊಡೆಯೋದು ಬಡಿಯೋದು 8 ತಿಂಗಳಿಂದ ನಾವು ಸಖತ್ತು ಟಾರ್ಚರ್ ಕೊಡ್ತಾನೆ ಸರ್. ನ್ಯಾಯಾಧೀಶಗಳಿಂದ ಕಂಪ್ಲೇಂಟ್, ಸಾಯಂಕಾಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಕಂಪ್ಲೇಂಟಿಂದ ಇವರಿಂದ ಹೇಳಿದ್ದಕ್ಕೆ ಸಬ್ ಇನ್ಸ್ಪೆಕ್ಟರ್ ಹೇಳ್ದಂಗೆ ಒಪ್ಕೊಂಡಿದ್ದೆ ಸರ್. ನನ್ನ ಮನೆ ಮಾಡಲಿ, ಕರ್ಕೊಂಡೋಗ್ಲಿ, ಚೆನ್ನಾಗಿ ನೋಡ್ಕೊಳ್ಳಿ, ನನ್ನ ಮಕ್ಕಳನ್ನ ಚೆನ್ನಾಗಿ. ಪ್ರತಿಯೊಂದು ಸುದ್ದಿಯ ಬಗ್ಗೆನೂ ಕೂಡ ನೀವು ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬಹುದು. news18kannada.comಗೆ ಲಾಗಿನ್ ಆದರೆ ಕಂಪ್ಲೀಟ್ ಅಪ್ಡೇಟ್ ನಿಮಗೆ ಸಿಗುತ್ತೆ. ಉಳಿದ ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಭಾರತ್ ಬಂದ್ ನಡೀತಾ ಇದೆ. ಡಿಸೆಂಬರ್ 8ರಂದು ಭಾರತ್ ಬಂದ್, ರೈತ ಕಾಯ್ದೆಗಳನ್ನ ವಿರೋಧಿಸಿ ಬಂದ್ಗೆ ಕರೆಯನ್ನ ನೀಡಲಾಗಿರುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ದೆಹಲಿಯಲ್ಲಿ ಕಳೆದ 10 ದಿನಗಳಿಂದಲೂ ಕೂಡ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ ಅಂತ. ಡಿಸೆಂಬರ್ 8ರಂದು ಕರ್ನಾಟಕ ಬಂದ್, ಡಿಸೆಂಬರ್ 9ರಂದು ಬಾರುಕೋಲು ಚಳವಳಿಯನ್ನ ಮಾಡಲಾಗ್ತಾ ಇದೆ. ವಿಧಾನಸೌಧಕ್ಕೆ ರೈತರಿಂದ ಮುತ್ತಿಗೆಯನ್ನ ಹಾಕಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ರಾಜ್ಯ ರೈತ ಸಂಘ, ಹಸಿರು ಸೇನೆ ನೇತೃತ್ವದಲ್ಲಿ ಬಂದ್ ಅನ್ನ ನಡೆಸಲಾಗ್ತಾ ಇದೆ.
ಅದೇನಾದರೂ ಮಾಡಿದರೆ ಸರ್ಕಾರ ಗಲಭೆ ಮಾಡಬೇಕೇ ಹೊರತು ರೈತರು ಯಾವುದೇ ಸಂದರ್ಭದಲ್ಲಿ ಕರ್ನಾಟಕದ ಇತಿಹಾಸದ 41 ವರ್ಷಗಳಲ್ಲಿ ನಾವು ಯಾವತ್ತು ಗಲಭೆ ಆಗಲಿ, ಕಲ್ಲು ಎಸೆಯೋದಾಗಲಿ, ಬೆಂಕಿ ಹಚ್ಚೋದಾಗಲಿ ಅಥವಾ ಯಾವುದೇ ತರ ಅಹಿತಕರ ಘಟನೆಗೆ ರೈತ ಚಳವಳಿ ಇಳಿದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಕರ್ನಾಟಕ ಸರ್ಕಾರ ಸರಿಯಾಗಿ ಸಹನೆಯಿಂದ ವರ್ತಿಸಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ಹಾಗಾಗಿ ಯಾವುದೇ ತರದ ಹಿಂಸೆ ಆಗೋದಿಲ್ಲ, ಕರ್ನಾಟಕ ಬಂದ್ ಆಗುತ್ತೆ. ಇವತ್ತಿನ ಮಧ್ಯಾಹ್ನ ಅಗ್ರ ವಾರ್ತೆ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.